ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇಲ್ಲಿ ನೋಡಿ ಸೌತೆಕಾಯಿದು ಕೋಸಂಬರಿ ಮಾಡಿದ್ದೇನೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು. ಚಪಾತಿಗೆ, ರೊಟ್ಟಿಗೆ ಮತ್ತೆ ಸೈಡ್ ಡಿಶ್ ಆಗಿ ಅನ್ನಕ್ಕೆ ಅದು ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಮುಳ್ಳು ಸೌತೆಕಾಯಿದು ಇದು ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಕೋಸಂಬರಿ. ಮುಳ್ಳು ಸೌತೆಕಾಯಿ, ನಾನು ದೊಡ್ಡದು ಮುಳ್ಳು ಸೌತೆಕಾಯಿ ನೋಡಿ ಎಳೀದು ಬರುತ್ತಲ್ಲ, ಅದನ್ನು ಈ ಥರ ತುರಿಮಣಿ ಮೇಲೆ ತುರಿದಿಟ್ಟಿದ್ದೀನಿ ನೋಡಿ. ಕೊಬ್ಬರಿ ತುರಿಮಣಿ ಮೇಲೆ ತುರಿದಿಟ್ಕೊಂಡಿದ್ದೀನಿ 2 ಮುಳ್ಳು ಸೌತೆಕಾಯಿ. ಇಲ್ಲಿ ಸ್ವಲ್ಪ ಕಡಲೆಕಾಳು ನೆನೆ ಇಟ್ಟಿದ್ದೇನೆ 1.5 ಗಂಟೆ. ಸ್ವಲ್ಪ ಎಣ್ಣೆ, ಸ್ವಲ್ಪ ಮೊಸರು, 1 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿದ್ದೇನೆ, 1 ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಉಪ್ಪು ತೊಗೊಂಡಿದ್ದೇನೆ, ಸ್ವಲ್ಪ ಕಾಯಿ ಮೆಣಸು ಕೂಡ ತೊಗೊಂಡಿದ್ದೇನೆ. ಇಲ್ಲಿ ಸ್ವಲ್ಪ ಹಸಿ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸಕ್ಕರೆ ಮತ್ತು ಅರಿಶಿನ ಹುಡಿ. ಇಷ್ಟಿದ್ರೆ ನಾವು ಮಾಡ್ಬೋದು. ಹೇಗೆ ಅಂತೇಳಿ ನೋಡೋಣ ಬನ್ನಿ. ನಾನೀಗ ಏನು ಮಾಡ್ತೀನಿ ಅಂದರೆ, ಇದು ಕಾಯಿ ಮೆಣಸು ಸಣ್ಣದಾಗಿ ಕುಟ್ಟಿ ತರ್ತೇನೆ, ಮತ್ತು ಇದು ತರಿಯಾಗಿ ಮಾಡ್ಕೊಂಡು ಬರ್ತೇನೆ. ನಾನೀಗ ನೀರೆಲ್ಲ ಬಸ್ಕೊಂಡು ತರಿಯಾಗಿ ಮಾಡ್ಕೊಂಡು ಬರ್ತೇನೆ. ನೋಡಿ, ಮೆಣಸು ತರಿಯಾಗಿ ಕುಟ್ಟಿ ತಂದೆ. ಮತ್ತು ಇಲ್ಲಿ ಇದು ನೋಡಿ, ಇಷ್ಟು ತರಿಯಾಗಿದ್ದರೆ ಸಾಕು. ನೀರೆಲ್ಲ ಬಸೋದು. ಮಿಕ್ಸಿಗೆ ಹಾಕೋದಾದರೆ ಆನ್ ಮಾಡಿ ಡೈರೆಕ್ಟ್ ಹಾಕಿಬಿಡಿ, ಮತ್ತು ನೈಸಾಗಿ ಬಿಡುತ್ತೆ. ಈಗ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಕಡಾವಂಗಿ ಇಟ್ಟಿದ್ದೀನಿ, ಅದಕ್ಕೆ 1-2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಎಣ್ಣೆ ಕಾಯಿಲಿ ಚೆನ್ನಾಗಿ. ನೋಡಿ, ಎಣ್ಣೆ ಕೂಡ ಕಾದಿದೆ. ಈಗ ಇಲ್ಲಿ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ ನೋಡಿ. ನಾನು ಕರಿಬೇವು, ಈರುಳ್ಳಿ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಸ್ವಲ್ಪ ಚೆನ್ನಾಗಿ ಅಂದರೆ 50% ನಾವು ಇದನ್ನು ಎಣ್ಣೆಯಲ್ಲಿ ಈಗ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ ನಾನು. ಟೊಮೆಟೊ, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಇದಕ್ಕೆ. ಯಾಕಂದರೆ ನಾವು ಇಲ್ಲಿ ಸೌತೆಕಾಯಿ ತುರ್ಕೊಂಡಿರ್ತೀವಲ್ಲ, ದಪ್ಪಾಗಿ ಕಟ್ ಮಾಡಿರೋದಿಲ್ಲ, ತುರಿದಿರೋದ್ರಿಂದ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು, ಚೆನ್ನಾಗಿರುತ್ತೆ. ನೋಡಿ, ಇದು ಈಗ ಫ್ರೈ ಆಗಿದೆ. ಕಾಯಿ ಮೆಣಸು ಕೂಡ ಹಾಕ್ತಾ ಇದ್ದೀನಿ. ನಿಮಗೆ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಕಾಯಿ ಮೆಣಸು ಹಾಕ್ಕೊಳ್ಳಿ. ಈಗ ನಾನು ಇದಕ್ಕೆ ಬೇಳೆ ಕೂಡ ಹಾಕೋತಾ ಇದ್ದೀನಿ. ನೋಡಿ, ಇದಕ್ಕೆ ಬೇಳೆಯನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದಕ್ಕೆ ನೀರೆಲ್ಲ ಹಚ್ಚಲಿಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊತೇನೆ. ಈಗ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಈಗ ಎಲ್ಲ ಮಿಕ್ಸ್ ಆಯ್ತಲ್ಲ ಇದು ಚೆನ್ನಾಗಿ. ಈಗ ಇದಕ್ಕೆ ನಾವು ತುರಿದಿಟ್ಟಿರುವಂಥ ಸೌತೆಕಾಯಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಎಲ್ಲ ಇದಕ್ಕೆ. ಇದು ಫಂಕ್ಷನ್ದಲ್ಲಿ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ಅನ್ನಕ್ಕಾಯಿತು, ಚಪಾತಿಗೆ ಅದು ತುಂಬ ಚೆನ್ನಾಗಿರುತ್ತೆ. ಇದನ್ನೀಗ ನಾವು ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು. ಹೊಂದ್ಕೊಳ್ಳೋ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಸಮಯದಲ್ಲಿ ಸ್ವಲ್ಪ, ಇಲ್ಲಾಂದರೆ ಎಣ್ಣೆಯಲ್ಲಿ ಕೂಡ ಹಾಕ್ಕೋಬೋದು ಅರಿಶಿನ ಹುಡಿ, ಕಲರ್ಗೋಸ್ಕರ. ಕದ್ದು ಆಪ್ಷನಲ್ ಬೇಕಂದರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ. ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತೆ ಅಷ್ಟೇ. ನೋಡಿ, ಈಗ ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡ್ತೇನೆ. ನಾನು ಹಾಕೋದಿಲ್ಲ, ವಿಡಿಯೋಗೋಸ್ಕರ ಹಾಕಿ ತೋರಿಸ್ತಾ ಯಾವಾಗಲೂ ಹಾಗೆ ಮಾಡಿಬಿಡ್ತೇನೆ. ತುಂಬ ಟೇಸ್ಟಿಯಾಗಿರುತ್ತೆ ಇದು ಚಪಾತಿಗೆದು. ಹಬ್ಬ ಹರಿದಿನಗಳಲ್ಲಿ ಇದರಲ್ಲಿ ತುಂಬ ಥರ ಉಸುಳಿ ಮಾಡ್ತಾರೆ. ಮುಳ್ಳು ಸೌತೆದಲ್ಲ, ಎಲ್ಲ ಥರದ್ದು, ತುಂಬ ಥರದ್ದು ಉಸುಳಿ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೇನೆ. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ. ಇದಕ್ಕೆ ಈಗ ಸಕ್ಕರೆ ಹಾಕಲೇಬೇಕು. ಇದು ಆಪ್ಷನಲ್ ಅಂತೇಳಿ ತಿಳ್ಕೊಳಕ್ಕೆ ಹೋಗ್ಬಿಡಿ. ಸಕ್ಕರೆ ಬೇಕೇ ಬೇಕು ಇದಕ್ಕೆ. ಸ್ವಲ್ಪ ಸಕ್ಕರೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಹುಳಿ ಖಾರ ಮತ್ತು ಸ್ವೀಟಾಗಿ ಇದನ್ನೀಗ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಈ ಥರ.
ನೋಡಿ. ಈಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸತಿ ಮಿಕ್ಸ್ ಮಾಡಿ ಬಿಡ್ತೀನಿ. ಮೊಸರು ಇದು ಬಿಸಿ ಆರಿದ ಮೇಲೆ ನಾವು ಮೊಸರು ಹಾಕೋಬೇಕಾಗುತ್ತೆ. ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೇನೆ. ಈಗ ಇದು ಬಿಸಿ ಇರುವಾಗ ಮೊಸರು ಹಾಕೊಳ್ಳಿಕ್ಕೆ ಹೋಗಬೇಡಿ. ನಿಮಗೆ 2 ದಿನ 3 ದಿನ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಅನ್ನೋರು ಇಷ್ಟೇ ಮಾಡ್ಕೊಂಬಿಡಿ. ಮೊಸರು ಹಾಕ್ಲಿಕ್ಕೆ ಹೋಗಬೇಡಿ ಇದರಲ್ಲಿ. ಇಲ್ಲ ನಮ್ಗೆ ಅವತ್ತಿಂದ ಅವತ್ತೇ ಒಂದೇ ದಿನಕ್ಕೆ ಬೇಕಂದರೆ ಮೊಸರು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು 10 ನಿಮಿಷ ಇದು ತಣ್ಣಗಾಗಲಿ. ನಾನು ಇದನ್ನು ಇಲ್ಲಿಗೆ ಬಿಟ್ಬಿಡ್ತೀನಿ. ಈಗ 10 ನಿಮಿಷ ತಣ್ಣಗಾದ್ಮೇಲೆ ಇದಕ್ಕೆ ಮೊಸರು ಹಾಕಿ ನಿಮಗೆ ತೋರಿಸ್ತೇನೆ ನೋಡಿ. ಎಲ್ಲ ಆರಿದೆ ಇದೀಗ. ಇದಕ್ಕೆ ನಾನೀಗ ಮೊಸರು ಹಾಕ್ಕೊತೀನಿ. ಮೊಸರು ಬೇಕಂದರೆ ಹಾಕ್ಕೊಳ್ಳಿ, ಬೇಡಾದರೆ ಬೇಡಿ ನೀವು ನೋಡಿ. ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ಜಾಸ್ತಿ ಮೊಸರು ಹಾಕ್ಲಿಕ್ಕೆ ಹೋಗಬೇಡಿ, ನೀರು ಮಾಡ್ಕೋಬೇಡಿ. ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ನೋಡಿ. ನೋಡಿ ಇಷ್ಟು ಗಟ್ಟಿ ಇರಬೇಕು. ಈಗ ಎಲ್ಲ ಹೊಂದಿದೆ, ಈ ಥರ ಆಗಿದೆ, ತುಂಬ ಟೇಸ್ಟಿಯಾಗಿದೆ. ಈಗ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ. ಇಲ್ಲಿ ನಾನು ಮುಳ್ಳು ಸೌತೆಕಾಯಿದು ಕೋಸಂಬರಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ಇದು ಅನ್ನಕ್ಕೆ ಸೈಡ್ ಡಿಶ್ ಆಗಿ ಚಪಾತಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಇದು ನೀವು ಒಂದ್ಸತಿ ಟ್ರೈ ಮಾಡಿ. ಇದೇ ಥರ ಇಷ್ಟೇ ಸಿಂಪಲ್ಲಾಗಿ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ.